ಹಾಯ್ ಹಲೋ ನಮಸ್ತೆ. ಕರ್ನಾಟಕದಲ್ಲಿ ಎಸ್.ಐ.ಆರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಸುಮಾರು 88 ಲಕ್ಷಕ್ಕಿಂತ ಹೆಚ್ಚು ಜನರು ಎಸ್.ಐ.ಆರ್ ಪ್ರಕ್ರಿಯೆಯಿಂದ ಹೊರಗುಳಿತಾರೆ. ಅಂದರೆ ವೋಟರ್ ಕಾರ್ಡ್ಲಿಂದ ಹೊರಗುಳಿಯಲಿದ್ದಾರೆ. ದಯವಿಟ್ಟು ನಿಮ್ಮ ವೋಟರ್ ಏನಾದರೂ ಇದೆಯೋ ಅಥವಾ ಹೊರಗೆ ಹೋಗಿದೆಯೋ ಎಂಬುದನ್ನು ತಿಳಿಯೋಕ್ಕೋಸ್ಕರ ನಿಮಗೊಂದು ಸಂಪೂರ್ಣವಾದ ಚಿಕ್ಕದಲ್ಲಿ ಸ್ಪಷ್ಟವಾಗಿ ಒಂದು ಇದನ್ನು ಕ್ಲಾರಿಫಿಕೇಷನ್ ಕೊಡ್ತಿದ್ದೀನಿ. ಮೊದಲನೇದಾಗಿ ನೀವು ನಿಮ್ಮ ಮೊಬೈಲಲ್ಲಿ ಟೆಕ್ಸ್ಟ್ ಮೆಸೇಜ್ಗೆ ಹೋಗಿಬಿಟ್ಟು 1950ಗೆ ಮೆಸೇಜ್ ಮಾಡಬೇಕಾಗುತ್ತೆ. ಏನಂದರೆ 1950 ಟೈಪ್ ಮಾಡಿ ತೆಳಗಡೆ ECI ಅಂತ ಮಾಡಿ ಸ್ಪೇಸ್ ಬಿಟ್ಟು ನಿಮ್ಮ ವೋಟರ್ ID ಅಂದರೆ RGV OGV AGV ಅಂತ ಏನಿರುತ್ತಲ್ಲ ಅದನ್ನ ಟೈಪ್ ಮಾಡಿ ಸೆಂಡ್ ಮಾಡಬೇಕು. ಸೆಂಡ್ ಮಾಡಿದ ತಕ್ಷಣ ನಿಮ್ಗೆ ಏನು ಬರುತ್ತೆ ಅಂದರೆ ಆ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ಆ ಕಡೆಯಿಂದ ಈ ಥರ ತೋರಿಸ್ತಾ ಇದ್ದರೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಈ ಥರ ಮೆಸೇಜ್ ನಿಮ್ಗೆ ರಿಪ್ಲೈ ಏನಾದರೂ ಬಂದರೆ ನಿಮ್ಮದು ವೋಟರ್ ID ಕಡೆಯಿಂದ ಸಂಪೂರ್ಣವಾಗಿ ವೆರಿಫಿಕೇಷನ್ ಆಗಿದೆ ಅಂತ ಅರ್ಥ. ಜೊತೆಗೆ ನಿಮ್ದು ಏನಾದರೂ ನೀವು ಸೆಂಡ್ ಮಾಡಿದರೂ ಮೆಸೇಜ್ ನಿಮಗೆ ಆ ಕಡೆಯಿಂದ ರಿಪ್ಲೈ ಬರಲಿಲ್ಲ ಅಂದರೆ ನಿಮ್ಗೆ ಏನಾಗಿದೆ ಅಂದರೆ ನಿಮ್ಗೆ ಸಂಪೂರ್ಣವಾಗಿ ಆಗಿಲ್ಲ ಅಂತ. ಅದಕ್ಕೆ ನಂತರ ನೀವು ಆಗದೇ ಇದ್ದ ಸಂದರ್ಭದಲ್ಲಿ ನಿಮ್ಮ BLO ಅವರಿಗೆ ನೀವು ಮತ್ತೆ ಸಂಪರ್ಕ ಮಾಡಿ ನಿಮ್ಮ ಫಾರ್ಮನ್ನು ಸಂಪೂರ್ಣವಾಗಿ ಫಿಲಪ್ ಮಾಡಿ ಸಬ್ಮಿಟ್ ಮಾಡೋಕ್ಕಾಗುತ್ತೆ. ದಯವಿಟ್ಟು ಅದನ್ನು ವೆರಿಫಿಕೇಷನ್ ಮಾಡ್ಕೊಳ್ಳಿ. ಇನ್ನೂ ಸಮಯ ಇದೆ ನಿಮಗೆ. ಥ್ಯಾಂಕ್ ಯು.